ಹೆಚ್ಚು ರೀತಿಯಾಗಿ ಹೇಗೆ ಗ್ರಾಮೀಣ ರಸ್ತೆಗಳಿಂದ ನಾವು ಕನೆಕ್ಟಿವಿಟಿಯನ್ನ ಬೆಳೆಸಬಹುದಂತ ನಾವು ಖಂಡಿತವಾಗೂ ನಾವು ಪರಿಶೀಲನೆ ಮಾಡ್ತೀವಿ. ಎಲ್ಲಾ ಸದಸ್ಯರಿಗೂ ಕೂಡ ಕೊಡೋ ಜವಾಬ್ದಾರಿ ನಮ್ದಿದೆ. ಅದರಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯ ಆಗ್ಲಾರ್ದಂಗೆ ನೋಡ್ಕೋತೀವಿ ಅಂತ. ಪ್ರಶ್ನೆ 1061 ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಕೇಳ ಬಯಸ್ತೀನಿ. ಅಲ್ಲ, ಪ್ರಿಯಾಂಕಾ ಖಾರ್ಗೆ ಉತ್ತರ ಕೊಡ್ತಾರೆ. ಪ್ರಿಯಾಂಕಾ ಸಾಹೇಬ್ರೆ, ಮುಂಚೆ 5 ಗ್ರಾಮಗಳನ್ನ ಪಂಚಾಯತಿಗಳನ್ನ ಸುವರ್ಣ ಗ್ರಾಮದಡಿ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ 3 ಕ್ಷೇತ್ರಕ್ಕೆ ಅಂತಂದ್ರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅನುದಾನ ಕೂತ್ಕೊಳ್ಳಿ. ಕಂದಕೂರ್ ಆಫೀಸಲ್ಲಿ ಸಿಗ್ತಾರೆ, ಮಿನಿಸ್ಟರ್ ಆಫೀಸಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಮಾತಾಡಿ. ಕ್ವಶನ್ ಮಾತಾಡ್ತೀರಿ, ಕೆಜೆ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದಾರೆ. ನನ್ನ ಉಪ ಪ್ರಶ್ನೆ, ನೀವು ಪ್ರಶ್ನೆ ಕೇಳಿ. ನನ್ನ ಉಪ ಪ್ರಶ್ನೆ, ಇಡೀ ರಾಜ್ಯದಲ್ಲಿ 1226 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಿದಾವೆ. ಸರ್ಕಾರ ವಸತಿ ಶಾಲೆಗಳಿಗಿಂತ ವಿಭಿನ್ನವಾಗಿರುವಂತಹ ವಾತಾವರಣ ಈ ಜಾಗದಲ್ಲಿದೆ. ಅದೇ ಇಡೀ ರಾಜ್ಯದ ವಿಚಾರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದಾಗ ನನ್ನ ಅನುಭವಕ್ಕೆ ಬಂದಿರುವಂತ ವಿಚಾರ, ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿ ವಾತಾವರಣದಲ್ಲಿ ಪ್ರತಿ ವರ್ಷ 1 ಲಕ್ಷ ವಿದ್ಯಾರ್ಥಿಗಳು ಅವಲಂಬಿತರಾಗಿದ್ದಾರೆ. ಪ್ರತಿ ವರ್ಷ 1 ಲಕ್ಷ. ಪೋಷಕರ ಆರ್ಥಿಕ ಪರಿಸ್ಥಿತಿ ಈ ವಸತಿ ಶಾಲೆಗಳಲ್ಲಿ ಅಥವಾ ವಸತಿ ನಿಲಯಗಳನ್ನ ಅವಲಂಬಿಸಬೇಕಿರುವಂತ ಪರಿಸ್ಥಿತಿ ಬಂದಿದೆ. ತಂದೆ ತಾಯಿಗಳ ಆರೈಕೆ ಇಲ್ಲದೆ ಇರುವಂತ ಮಕ್ಕಳು, ಪೋಷಕರ ಆರ್ಥಿಕ ಪರಿಸ್ಥಿತಿ, ಕಾರ್ಮಿಕ ವರ್ಗದವರು, ವಿಶೇಷವಾಗಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡದ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳನ್ನ ಆಶ್ರಯಿಸಿರ್ತಾರೆ. ಸರ್ಕಾರ ಮುಂಜೂರಾತಿಗಿಂತ, ಅಂದ್ರೆ ಸರ್ಕಾರ ಒಂದು ನಿಗದಿಪಡಿಸಿರುತ್ತೆ, ಆ ಮುಂಜೂರಾತಿಗಿಂತ ದಾಖಲೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿನ ಮಕ್ಕಳು ಅಡ್ಮಿಷನ್ಸ್ ಆಗ್ತಾರೆ. ಅಡ್ಮಿಷನ್ಸ್ ಆಗುವಂತ ಪ್ರತಿ ವಿದ್ಯಾರ್ಥಿಗೆ, ಇದು ಉಪ ಪ್ರಶ್ನೆನೆ, ನಾನು ಪ್ರತಿಯೊಂದನ್ನು ಉಪ ಪ್ರಶ್ನೆನೆ, ಪ್ರತಿ ವಿದ್ಯಾರ್ಥಿಗೆ 18,000ದಿಂದ 20,000 1 ವರ್ಷಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ. 1 ವರ್ಷಕ್ಕೆ. ನಾನು ವಸತಿ ಶಾಲೆಗಳದಕ್ಕೆ ವಿಭಿನ್ನವಾಗಿರುವಂತ ವಿಚಾರ ಹೇಳ್ತಾ ಇದ್ದೀನಿ. ಅದೇ ರೀತಿ ಕೆಲವೊಂದು ರೆಂಟೆಡ್ ಬಿಲ್ಡಿಂಗ್ಸ್ ಅಲ್ಲೂ ಇವರು ಹಾಸ್ಟೆಲ್ಸ್ ನಡೆಸ್ತಾ ಇದ್ದಾರೆ. ಅಲ್ಲಿ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ವರ್ಷಕ್ಕೆ 26,000 ಖರ್ಚು ಬರುತ್ತೆ ಒಂದು ವಿದ್ಯಾರ್ಥಿಗೆ. ಏನು ವಸತಿ ನಿಲಯಗಳಲ್ಲಿ ಏನು ಸಮಸ್ಯೆ ಅಂತಂದಾಗ, ಹಾಸ್ಟೆಲ್ಸ್ ಅಲ್ಲಿ, ರೆಂಟೆಡ್ ಬಿಲ್ಡಿಂಗ್ ಅಲ್ಲಿ, ಹಾಸ್ಟೆಲ್ಸ್ ಅಲ್ಲಿ ಮೊದಲನೇ ಕೊರತೆ ಸಿಬ್ಬಂದಿ, ವಾರ್ಡನ್ಸ್ ಇಲ್ಲ, ಅಡಿಗೆ ಮಾಡೋರಿಲ್ಲ, ವಾಚ್ಮ್ಯಾನ್ಸ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲ. ಅದಾದ್ಮೇಲೆ ಏನು ಗುಣಮಟ್ಟದ ಶಿಕ್ಷಣ ಕೊಡಕ್ಕಾಗ್ತಿಲ್ಲ. ಇಷ್ಟೆಲ್ಲ ಸರ್ಕಾರ ಖರ್ಚು ಮಾಡಿದಾಗ 1 ಲಕ್ಷ ವಿದ್ಯಾರ್ಥಿಗಳಿಗೆ 300 ಕೋಟಿವರೆಗೂ ದುಡ್ಡು ಪ್ರತಿ ವರ್ಷ ನಿಗದಿ ಇಡ್ತಾರೆ. 300 ಕೋಟಿ. ಚಿಕ್ಕ ಚಿಕ್ಕ ಸಮಸ್ಯೆಗಳು. ಆಮೇಲೆ ಇವರಲ್ಲೇ ಉತ್ತರ ಕೊಡುವಾಗ ನನ್ಗೆ ಹೇಳ್ತಾ ಇದ್ದಾರೆ, ಉತ್ತರ ಕೊಡ್ತಾ, ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ಯಾಕೆ ಕೊಡ್ತಾ ಇಲ್ಲ, ಕ್ವಾಲಿಟಿ ಎಜುಕೇಶನ್ ನ ಕಾನ್ಸಂಟ್ರೇಟ್ ಮಾಡಕ್ ಯಾಕೆ ಆಗ್ತಾ ಇಲ್ಲ, ಫೇಲ್ಯೂರ್ಸ್ ಆಫ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫೇಲ್ಯೂರ್ಸ್. ಅವರು ಎಷ್ಟು ಸ್ಟ್ರೆಂತ್ ಇದೆ ಆ ಮಕ್ಕಳಿಗೆ ಅನುಗುಣವಾಗಿ ಕೊಠಡಿಗಳಿಲ್ಲ, ಮಲಗುವಂತ ಕೋಣೆ ಇಲ್ಲ, ಊಟ ಮಾಡೋ ಜಾಗ ಆರೋಗ್ಯಕರವಾಗಿಲ್ಲ, ಸ್ನಾನದ್ದಿಲ್ಲ. ನಾನು ಎಷ್ಟೋ ಹಾಸ್ಟೆಲ್ಸ್ ವಿಸಿಟ್ ಮಾಡಿ ಎಲ್ಲಿ ಒಂದು ತಾಯಿಯ ಆರೈಕೆಯ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಆರೋಗ್ಯಕರವಾಗಿರುವಂತ ವಾತಾವರಣ ಇಲ್ಲ ಅನ್ನುವಂತ ವಿಚಾರನ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಒಂದು ಸಮಸ್ಯೆ ನನ್ಗೆ ಕಂಡು ಬಂದಿದ್ದೇನೆಂದ್ರೆ, ಇವರು ಉತ್ತರ ಕೊಟ್ಟಿರುವಂತದ್ರಲ್ಲಿ ಪ್ರತಿ ತಿಂಗಳು ತಹಸೀಲ್ದಾರು ವಿಸಿಟ್ ಮಾಡ್ತಾರೆ ಹಾಸ್ಟೆಲ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳು ಯಾವ ತಹಸೀಲ್ದಾರು ಡಿಸಿಗೆ ರಿಪೋರ್ಟ್ ಮಾಡ್ತಾ ಇಲ್ಲ. ಹಾಸ್ಟೆಲ್ ಅಲ್ಲಿ ಎಷ್ಟು ಕ್ಲೈನ್ಲಿನೆಸ್ ಇದೆ, ಮಕ್ಕಳಿಗೆ ಸೇಫ್ಟಿ ಮೆಜರ್ಸ್ ಕೊಟ್ಟಿದೀವ, ಮಾರಲ್ ಎಜುಕೇಶನ್ಸ್ ಕೊಟ್ಟಿದೀವ, ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕೆ ಯಾಕೆ ಆ ಜಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಹಾಸ್ಟೆಲ್ಸ್ ಅಲ್ಲಿ ಅಂದ್ರೆ ವಸತಿ ಶಾಲೆಗಳಲ್ಲಿ ಇಷ್ಟೇ ದುಡ್ಡು ಖರ್ಚು ಮಾಡ್ತಾರೆ. ಆ ಮಕ್ಕಳಿಗೆ ಒಳ್ಳೆ ರೀತಿ ಕ್ವಾಲಿಟಿ ಎಜುಕೇಶನ್ ಕೊಡಕ್ಕಾಗ್ತಾ ಇದೆ, ಸುರಕ್ಷತೆ ವಾತಾವರಣ ಕೊಡಕ್ಕಾಗ್ತಾ ಇದೆ. ಕ್ವಾಲಿಟಿ ಎಜುಕೇಶನ್ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ನೋಡ್ತಾ ಇದೀವಿ. ಮೊರಾರ್ಜಿ ಸ್ಕೂಲ್ಸ್ ಅಲ್ಲಿ ಕೊಡುವಂತ ದುಡ್ಡೇ ಇಲ್ಲಿ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಈ ಹಾಸ್ಟೆಲ್ಸ್ ಅಲ್ಲಿ ಸುರಕ್ಷತೆ ಇಲ್ಲ. ವಿಶೇಷವಾಗಿ ಆ ವಯಸ್ಸಿನಲ್ಲಿರುವಂತ ಮಕ್ಕಳಿಗೆ, ಅಂದ್ರೆ ಟೀನೇಜ್ ಅಲ್ಲಿ ಇರುವಂತ ಮಕ್ಕಳಿಗೆ, ಮೆಟ್ರಿಕ್ ಪೂರ್ವದಲ್ಲಿರುವಂತ ಮಕ್ಕಳಿಗೆ ಪ್ರತಿ ವರ್ಷ 1 ಲಕ್ಷ ಮಕ್ಕಳು, ಅಂದ್ರೆ 10 ವರ್ಷದಲ್ಲಿ 10 ಲಕ್ಷ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆಶ್ರಯದಲ್ಲಿ ಓದುವಂತ ಮಕ್ಕಳಿಗೆ ಸುರಕ್ಷಿತವಾಗಿರುವಂತಹ ವಾತಾವರಣ ಇಲ್ಲ, ಆರೋಗ್ಯಕರವಾಗಿರುವಂತಹ ವಾತಾವರಣ ಇಲ್ಲ, ಮಾರಲ್ ಎಜುಕೇಶನ್ ಇಲ್ಲ, ಕ್ವಾಲಿಟಿ ಫುಡ್ ಇಲ್ಲ. ಅಲ್ಲಿ ವಾಸ್ತವ ವಿಚಾರ ಹೇಳ್ತೀರಿ. ನಿಮ್ಮ ಪ್ರಶ್ನೆ ಏನು? ಅಲ್ಲಿ ಇದ್ದಂತ ವಿಚಾರ ತಾವೆಲ್ಲ ಹೇಳಿದಿರಿ. ಈಗ ವಾಟ್ ಇಸ್ ದ ಪಾಯಿಂಟ್? ಕ್ವಾಲಿಟಿ ಫುಡ್ ಕೊಡ್ತಾ ಇಲ್ಲ ಸರ್. ಕೊಡ್ಲಿಕ್ಕೆ ಹೇಳಿ. 18 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಡಿಡಿಸಿ ಕಾಂಟ್ರಾಕ್ಟರ್ಸ್ ಆಗಿದ್ದಾರೆ ಸರ್. ಹೇಳಿ. ಅದಾದ್ಮೇಲೆ ಸರ್ಕಾರ
ಎಲ್ಲಾ ಕಡೆನೂ ಸಮುದಾಯ ಭವನ ಕಟ್ಟಲಿಕ್ಕೆ 1,300 ಕೋಟಿ ಪ್ರತಿ ವರ್ಷಕ್ಕೆ ಖರ್ಚು ಮಾಡುತ್ತೆ.